ಅಮೆರಿಕದಲ್ಲಿ ಪೊಲೀಸ್ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಭಾರತ ಮೂಲದ ತೆಲುಗು ವಿದ್ಯಾರ್ಥಿನಿ ಜಾನ್ವಿ ಕುಂದಲಾ ಸಾವನ್ನಪ್ಪಿದ ಪ್ರಕರಣದಲ್ಲಿ ಪ್ರಮುಖ ಬೆಳವಣಿಗೆ ಒಂದು ನಡೆದಿದೆ. ಹೌದು, ಸಿಯಾಟಲ್ ಪೊಲೀಸ್ ಇಲಾಖೆ ಅವರ ಕುಟುಂಬಕ್ಕೆ $29 ಮಿಲಿಯನ್ ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 262 ಕೋಟಿ ರೂಪಾಯಿ ಪರಿಹಾರ ನೀಡಲು ಈಗ ಒಪ್ಪಂದವನ್ನ ಮಾಡಿಕೊಂಡಿರುವಂಥದ್ದು. ಅಂದರೆ ಇಂಥದ್ದೊಂದು ಪರಿಹಾರ ನೀವು ಕೇಳಲಿಕ್ಕೆ ಕೂಡ ಸಾಧ್ಯವಿಲ್ಲ. ಯಾಕಂತಂದರೆ ಭಾರತದಲ್ಲಿ ಇಂಥದ್ದೊಂದು ಪರಿಹಾರ ಯಾವುದೇ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾಗ ನೀವು ಕೊಟ್ಟಿರುವಂತಹ ಹಿಸ್ಟ್ರಿನೇ ಇಲ್ಲ. ಹಾಗಾಗಿ ಜಾನ್ವಿ ಕುಂದಲಾ ಅವರ ಸಾವು ತುಂಬ ದುಃಖಕರವಾಗಿದೆ. ಈ ಇತ್ಯರ್ಥ ಅವರ ಕುಟುಂಬಕ್ಕೆ ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ. ಅವರ ಸ್ನೇಹಿತರ ಜೊತೆಗೆ ಅವರ ಕುಟುಂಬ ವರ್ಗದವರಿಗೂ ಕೂಡ ಈ ಹಣ ಸಹಾಯವಾಗಲಿ ಎಂದು ಸಿಯಾಟಿಲ್ ವಕೀಲೆ ಎರಿಕಾ ಇಮಾನ್ಸ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಆದಾಗ್ಯೂ ಕೂಡ ಜಾನ್ವಿ ಕುಟುಂಬದ ಪರವಾಗಿ ವಕೀಲರಿಂದ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಈ ಒಪ್ಪಂದವಾಗಿದೆ. ಆದರೂ ಕೂಡ ಈ ಪ್ರಕರಣದಲ್ಲಿ ಪರಿಹಾರ ಒಪ್ಪಂದಕ್ಕಾಗಿ ಎರಡು ಕಡೆಯವರು ಕೂಡ ಕಳೆದ ವಾರ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಹಾಗಾಗಿ ಈ ಪರಿಹಾರವನ್ನ ಒಪ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಈ ಘಟನೆಯ ವಿವರವನ್ನ ನೋಡೋದಾದ್ರೆ, ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಜಾನ್ವಿ 2021ರಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ತೆರಳಿರ್ತಾರೆ. ಅವರು ಸ್ನಾತಕೋತ್ತರ ಪದವಿಗಾಗಿ ಸೌತ್ ಲೇಕ್ ಅನ್ನುವಂತಹ ಯೂನಿಯನ್ ನಲ್ಲಿರುವ ಈಶಾನ್ಯ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆಗೊಂಡಿರ್ತಾರೆ 2021ರಲ್ಲಿ. ಆದರೆ ಈ ಘಟನೆ ನಡೆದಿದ್ದು ಜನವರಿ 23, 2023ರ ರಾತ್ರಿ. ಅಂದರೆ ರಸ್ತೆ ದಾಟುತ್ತಿದ್ದಾಗ ವೇಗವಾಗಿ ಬಂದಂತಹ ಪೊಲೀಸ್ ಗಸ್ತು ವಾಹನವು ಅವರಿಗೆ ಡಿಕ್ಕಿ ಹೊಡೆದಿರ್ತದೆ. ಯಾಕಂತಂದ್ರೆ ನೋಡಿ, ರಾತ್ರಿ ಟೈಮಲ್ಲಿ ಆಗಿರ್ಬೋದು ಅಥವಾ ರಾತ್ರಿ ಟೈಮ್ ಆಗಿದ್ರಿಂದ ಕೂಡ ಈ ಥರದೊಂದು ಘಟನೆ ನಡೆದಿದೆ. ಯಾಕಂತಂದರೆ ಪೊಲೀಸ್ ಅಧಿಕಾರಿ ಕೂಡ ಸ್ವಲ್ಪ ಮದ್ಯಪಾನವನ್ನು ಡ್ರಗ್ಸನ್ನು ಸೇವಿಸಿದ್ದಾನೆ ಎನ್ನುವಂಥ ಮಾಹಿತಿ ಕೂಡ ಆವಾಗ ಗೊತ್ತಾಗಿರುತ್ತೆ. 2023ರಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿರುವಂತಹ ಇದೊಂದು ಘಟನೆ. ಹಾಗಾಗಿ ವೇಗವಾಗಿ ಬಂದಂತಹ ಪೊಲೀಸ್ ಗಸ್ತುವಾಹನ ಆ ಒಂದು ಜಾನ್ವಿ ಹುಡುಗಿಗೆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಜಾನ್ವಿ ಸ್ಥಳದಲ್ಲೇ ಸಾವನ್ನಪ್ತಾಳೆ. ಈ ಅಪಘಾತಕ್ಕೆ ಕಾರಣವಾದಂತಹ ಪೊಲೀಸ್ ಅಧಿಕಾರಿ ಕೆವಿನ್ ಡೇವಿ ಅವರು ಜಾನ್ವಿ ಸಾವಿನ ಬಗ್ಗೆ ಹಾಸ್ಯ ಮಾಡುವ ಮೂಲಕ ಆ ಸಮಯದಲ್ಲಿ ತೀವ್ರ ವಿವಾದಕ್ಕೆ ಕೂಡ ಒಳಗಾಗ್ತಾನೆ. ಯಾಕಂತಂದ್ರೆ ಆ ಒಂದು ಘಟನೆ ನಡೆದಾಗ ಯಾವ ಥರದ ಒಂದು ಅವರ ಬಿಹೇವಿಯರ್ ಇರುತ್ತೆ ಎನ್ನುವುದು ಕೂಡ ಕ್ಯಾಮ್ರಾದಲ್ಲಿ ಸೆರೆಯಾಗುತ್ತೆ. ಆ ಆ ಒಂದು ವಿಡಿಯೋ ಕೂಡ ಸಾಕಷ್ಟು 2023ರಲ್ಲಿ ಭಾರತೀಯರನ್ನು ಕೆರಳಿಸುತ್ತೆ. ಯಾಕಂತಂದರೆ 2023ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ವಿಡಿಯೋ ವೈರಲ್ ಆಗುತ್ತೆ. ಏನಂತ ಆ ಒಂದು ಪೊಲೀಸ್ ಅಧಿಕಾರಿ ಹಾಸ್ಯವನ್ನು ಮಾಡ್ತಾನೆ ಅಂತಂದರೆ, ಆಕೆ ಸಾಮಾನ್ಯ ವ್ಯಕ್ತಿ, ಈ ಸಾವು ಯೋಗ್ಯವಲ್ಲ ಎಂದು ಪೊಲೀಸ್ ಅಧಿಕಾರಿ ಹೇಳಿದ ಮಾತುಗಳು ಆಗಲೇ ಹೇಳಿದಂತೆ ಅವರ ಬಾಡಿ ಕ್ಯಾಮ್ರಾದಲ್ಲಿ ದಾಖಲಾಗಿದ್ದವು. ಆ ಸಮಯದಲ್ಲಿ ಭಾರತ ಇದಕ್ಕೆ ತೀವ್ರವಾಗಿ ಆಕ್ಷೇಪಣೆಯನ್ನು ಕೂಡ ಮಾಡಿತ್ತು. ಕೆವಿನ್ ಅವರ ವರ್ತನೆ ಬಗ್ಗೆ ಅಮೆರಿಕದಲ್ಲೂ ಕೂಡ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಇನ್ನು ಅವರ ವರ್ತನೆಯ ವಿಚಾರವಾಗಿ ಅವರನ್ನು ಕರ್ತವ್ಯದಿಂದ ತೆಗೆದು ಕೂಡ ಹಾಕಲಾಗಿತ್ತು. ಇನ್ನು ಕೆವಿನ್ ಗಂಟೆಗೆ 119 ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಚಲಾಯಿಸಿಕೊಂಡು ಬಂದು ಜಾನ್ವಿಗೆ ಡಿಕ್ಕಿ ಹೊಡೆದಿರ್ತಾನೆ. ಇದರಿಂದ ಜಾನ್ವಿ ಸ್ಥಳದಲ್ಲೇ ಸಾವನ್ನಪ್ತಾಳೆ. ಅಷ್ಟೇ ಅಲ್ಲ, ಡಿಕ್ಕಿಯ ರಭಸಕ್ಕೆ ಅವಳು ಸ್ಥಳದಿಂದ 100 ಅಡಿ ದೂರಕ್ಕೆ ಹಾರಿ ಬಿದ್ದಿದ್ದಳು ಅಂತಲೂ ಕೂಡ ಮಾಧ್ಯಮಗಳು ಆವಾಗ ವರದಿ ಕೂಡ ಮಾಡಿರುತ್ತೆ. ಅದು ಕೂಡ ಏನು ನೋಡಿದ್ರೆ 40 ಕಿಲೋಮೀಟರ್ ವೇಗದಲ್ಲಿ ಹೋಗಬೇಕಾಗಿತ್ತು. ಆದರೂ ಕೂಡ 119 ಕಿಲೋಮೀಟರ್ ವೇಗದಲ್ಲಿ ಆ ಒಂದು ಪೊಲೀಸ್ ಅಧಿಕಾರಿ ಏನು ಮದ್ಯಪಾನವನ್ನು ಒಂದು ಡ್ರಗ್ಸನ್ನು ಏನು ಆ ಥರ ಒಂದು ಡ್ರಗ್ಸನ್ನು ಸೇವಿಸ್ಕೊಂಡು ಆ ಥರ ಒಂದು ಘಟನೆಯಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಅಥವಾ ಗೊತ್ತಿಲ್ಲ ಬೇಕಂತ ಮಾಡಿದರೋ ಆ ಒಂದು ಯೋಗ್ಯವಲ್ಲದ ಮಾತು. ಅಂದರೆ ಸಾಮಾನ್ಯ ವ್ಯಕ್ತಿ ಅವಳು ಏನು ಅವಳಿಗೇನೋ $6 ಅಥವಾ $600 ಕೊಟ್ಟರೆ ಸಾಕಾಗತ್ತೆ ಅನ್ನುವಂಥ ಮಾತುಗಳು ಕೂಡ ಬಾಡಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತೆ. ಅದಕ್ಕೂ ಕೂಡ ಸಾಕಷ್ಟು ಆಕ್ಷೇಪಣೆ ಕೂಡ ವ್ಯಕ್ತವಾಗುತ್ತೆ. ಈ ಬಗ್ಗೆ ಸಿಯಾಟಲ್ ಏನು ಪೊಲೀಸ್ ಇಲಾಖೆ ಇದೆ, ಮುಖ್ಯಸ್ಥ ರಾಹಲ್ ಪ್ರತಿಕ್ರಿಯಿಸಿದ್ದು, ಈಗ ಜಾನ್ವಿ ಸಾವಿನ ಬಗ್ಗೆ ಕೆವಿನ್ ಅವರ ಹೇಳಿಕೆಗಳು ಅವರ ಕುಟುಂಬಕ್ಕೆ ತೀವ್ರ ನೋವುಂಟು ಮಾಡಿದೆ. ಅವರನ್ನು ಯಾರೂ ಕ್ಷಮಿಸಲು ಸಾಧ್ಯವಿಲ್ಲ, ಆ ಪೊಲೀಸ್ ಅಧಿಕಾರಿಯನ್ನು. ಯಾಕಂದರೆ ಆ ಥರದ ಮಾತುಗಳನ್ನು ಆ ಪೊಲೀಸ್ ಕೆವಿನ್ ಎನ್ನುವಂತಹ ಅಧಿಕಾರಿ ಆ ಮಾತುಗಳನ್ನು ಆಡಿದ್ದಾನೆ. ಹಾಗಾಗಿ ಸಿಯಾಟಲ್ ಪೊಲೀಸ್ ಇಲಾಖೆ ಅವರ ಮೇಲೆ ಶಾಶ್ವತ ಕಳಂಕ ತಂದಿದೆ ಎನ್ನುವಂತಹ ಒಂದು ಬೇಸರದ ಸಂಗತಿಯನ್ನು ಕೂಡ ಆ ಒಂದು ಸಿಯಾಟಲ್ ಪೊಲೀಸ್ ಇಲಾಖೆ ಇಲ್ಲಿ ಒಂದು ದುಃಖದ ಒಂದು ವಾತಾವರಣವನ್ನು ಕೂಡ ಅವರಲ್ಲಿ ಇರುವಂಥದ್ದು, ಮತ್ತು ಅವರು ದುಃಖವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ನಡೆದಿರುವಂತಹ ಘಟನೆ ಈಗ ಕೊನೆಗೂ ಈಗ ಇತ್ಯರ್ಥವಾಗಿರುವಂಥದ್ದು. ಪರಿಹಾರ ಕೂಡ ಆ ಪೊಲೀಸ್ ಇಲಾಖೆಯಿಂದ
ಈಗ ಜಾನ್ವಿ ಕುಂದಲಾ ಅವರ ಕುಟುಂಬಕ್ಕೆ 262 ಕೋಟಿ ರೂಪಾಯಿಗಳ ಮೂಲಕ ಈಗ ಅವರ ಕುಟುಂಬಕ್ಕೆ ಸಹಾಯವಾಗಲಿ, ಅವರ ಸ್ನೇಹಿತರಿಗೂ ಕೂಡ ಸಹಾಯವಾಗಲಿ, ನಾವು ಇದಕ್ಕೆ ಕ್ಷಮೆಯನ್ನು ಕೋರ್ತೇವೆ ಎನ್ನುವಂತಹ ಒಂದು ಮಾತುಗಳನ್ನು ಕೂಡ ಪೊಲೀಸ್ ಇಲಾಖೆ ಹೇಳಿರುವಂಥದ್ದು. ಹಾಗಾಗಿ ಇಂಥದ್ದೊಂದು ಘಟನೆ ಈಗ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂಥದ್ದು. 2023ರಲ್ಲಿ ನಡೆದಂತಹ ಘಟನೆ ಈಗ ಆವಾಗ ಸಾಕಷ್ಟು ಆಕ್ಷೇಪಣೆ ಕೂಡ ವ್ಯಕ್ತವಾಗಿತ್ತು. ಆದರೆ ಈಗ ಆ ಒಂದು ಪರಿಹಾರವನ್ನು ಕೂಡ ಆ ಕುಟುಂಬ ಈಗ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಿದೆ. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.